ಗೂಡ್ಸ್ ವಾಹನ ಹಾಗೆ ಕಾರ್ನಲ್ಲಿ ಬಂದು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗುತ್ತೆ. ಇನ್ನು ರೌಡಿ ಶೀಟರ್ ಸುಹಾಸ ಶೆಟ್ಟಿ ಹತ್ಯೆಗೆ ಕಾರಣ ಏನು ಹಾಗಾದ್ರೆ? 2022 ಜುಲೈ 28ರಂದು ನಡೆದಿದ್ದಂತಹ ಫಾಜಿಲ್ ಕೊಲೆ, ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಹತ್ಯೆ ನಡೆಸಲಾಗುತ್ತೆ. ಫಾಜಿಲ್ ಎಂಬಾತನನ್ನ ಹತ್ಯೆ ಮಾಡಲಾಗುತ್ತೆ. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಹತ್ಯೆ ನಡೆಸಲಾಗಿರುತ್ತೆ. ಮಂಗಳೂರಿನ ಬಜ್ಪೆ ಕಿನ್ನಿದ ಪದವು ಬಳಿ ನಡೆದಿದ್ದಂತಹ ಅಟ್ಯಾಕ್ ಇದು. ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿ, ಇನ್ನು ಈ ಹಿಂದೆ ಬಜರಂಗ ದಳದ ಕಾರ್ಯಕರ್ತನಾಗಿದ್ದ ಸುಹಾಸ್ ಹಲವು ಕೊಲೆ ಯತ್ನ ಕೇಸ್ ಆರೋಪಿಯಾಗಿರ್ತಾನೆ. ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಇದು. 3 ವರ್ಷದಲ್ಲಿ 3 ಹತ್ಯೆ ಪ್ರಕರಣ ಈತನ ವಿರುದ್ಧ ದಾಖಲಾಗಿರುತ್ತೆ. 2022 ಜುಲೈ 26ರಂದು ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿರುತ್ತೆ. ಇದಕ್ಕೆ ಪ್ರತೀಕಾರವಾಗಿ ಫಾಜಿಲ್ ಕೊಲೆ ಆಗಿರುತ್ತೆ. ಈ ಫಾಜಿಲ್ ಕೊಲೆಯ ಪ್ರಮುಖ ಆರೋಪಿಯಾಗಿರ್ತಾನೆ ಈತ ಸುಹಾಸ್. 2022 ಜುಲೈ 28ರಂದು ನಡೆದಿದ್ದಂಥ ಫಾಜಿಲ್ ಕೊಲೆ, ಸೂರತ್ಕಲ್ನ ಫಾಜಿಲ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರ್ತಾನೆ ಸುಹಾಸ್ ಶೆಟ್ಟಿ. ಇದೀಗ ಮಾರಕಾಸ್ತ್ರಗಳಿಂದ ಕೊಚ್ಚಿ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಎಡಭಾಗದಲ್ಲಿ ಇದು ಫಾಜಿಲ್ ಹತ್ಯೆಯ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿಯ ಹತ್ಯೆಯಾದಂತಹ ದೃಶ್ಯಾವಳಿಗಳನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ. ಇದು ಒಂದು ಸಿಸಿ ಕ್ಯಾಮ್ರಾ ದೃಶ್ಯಾವಳಿಗಳು, ಫಾಜಿಲ್ ಹತ್ಯೆಯ ಒಂದು ಘಟನೆಗೆ ಸಂಬಂಧಪಟ್ಟಂಥ ದೃಶ್ಯಾವಳಿಗಳೇನು ನೋಡ್ತಾ ಇದ್ದೀವಿ, ಇದು ಸಿಸಿ ಕ್ಯಾಮ್ರಾದ ದೃಶ್ಯಾವಳಿಗಳು. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಿದಂಥ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀವಿ, ಇದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳು. ಸಿನಿಮೀಯ ಸ್ಟೈಲ್ನಲ್ಲಿ ಅಟ್ಯಾಕ್ ಮಾಡಿ ಹತ್ಯೆ ಮಾಡಲಾಗಿದೆ. ಇನೋವಾ ಕಾರ್ನಲ್ಲಿ ಸುಹಾಸ್ ಹೋಗ್ತಾ ಇರ್ತಾರೆ, ಆತನನ್ನು ಹಿಂಬಾಲಿಸ್ಕೊಂಡು ಬಂದಂತಹ ಮತ್ತೊಂದು ಗ್ಯಾಂಗ್, ಒಂದು ಗೂಡ್ಸ್ ವಾಹನ ಮತ್ತೊಂದು ಕಾರ್ನಲ್ಲಿ ಸುಹಾಸ್ ಶೆಟ್ಟಿಯನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ಅವರು ಯಾವಾಗ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತೋ ಅವರಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಇದ್ದಂತಹ ಕಾರು ರಸ್ತೆ ಪಕ್ಕದಲ್ಲಿದ್ದಂಥ ಸಲೂನ್ ಒಳಗೆ ನುಗ್ಗುತ್ತೆ. ನಂತರ ಕಾರ್ನಿಂದ ಇಳಿದು ಸುಹಾಸ್ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಹಿಂದೆ ಬಂದಂತಹ ಗ್ಯಾಂಗ್ ಏನಿದೆ ಅವರು ಅಟ್ಯಾಕ್ ಮಾಡಿ ಕೊಚ್ಚಿ ಕೊಲೆ ಮಾಡಲಾಗಿರುವಂಥದ್ದು.